ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರವೆ ಉಂಡೆ ಮಾಡ್ತಾ ಇದ್ದೀನಿ. ರವೆ ಉಂಡೆ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು 1 kg ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ 3 ಕೊಬ್ಬರಿ ತುರ್ಕೊಂಡಿದ್ದೀನಿ. ಮತ್ತು ನಾನು 800 ಗ್ರಾಮು ಶುಗರ್ ತೊಗೊಂಡಿದ್ದೀನಿ. ಶುಗರ್ಗೆ ಪೌಡ್ರ್ ಮಾಡ್ಕೊಬೇಕಾದ್ರೆ ನಾನು ಏಲಕ್ಕಿ ಕಾಯಿನೂ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು 7-8 ಲವಂಗ, ದ್ರಾಕ್ಷಿ, ಗೋಡಂಬಿ ಮತ್ತು ತುಪ್ಪ ತಗೊಂಡಿದ್ದೀನಿ. ಮತ್ತು 1/2 ಲೀಟ್ರಷ್ಟು ಮಿಲ್ಕ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾವು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1-2 ಸ್ಪೂನು ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ನೀವು ರವೆ ಉಂಡೆನ ಚಿರೋಟಿ ರವೆ ಅಲ್ಲದೇ ಮಾಮೂಲಿ ರವೆಲಿ ಕೂಡ ಮಾಡ್ಕೊಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ದ್ರಾಕ್ಷಿ ಗೋಡಂಬಿ ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಅದೇ ಪ್ಯಾನ್ಗೆ ಒಂದು 7-8 ಲವಂಗ ಹಾಕ್ಕೋತಾ ಇದ್ದೀನಿ. ಲವಂಗ ಹಾಕ್ಕೊಡೋದ್ರಿಂದ ತುಂಬ ಅರೋಮ ಎಲ್ಲ ಚೆನ್ನಾಗಿ ಬರುತ್ತೆ. ನಾವು ರವೆ ಉಂಡೆಗೆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ನಮಗೆ. ಅದಾದಮೇಲೆ ನಾವು ರವೆನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ರವೆನ ನಾವು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವು ಐ ಫ್ಲೇಮ್ ಇಟ್ಕೊಂಡ್ರೆ ಇದು ಚಿರೋಟಿ ರವೆ ಬೇರೆ ಸೀದೋಗುತ್ತೆ. ನಾನು ಆ ಪ್ಯಾನ್ ಸಾಕಾಗೋಲ್ಲ, ಕೊಬ್ಬರಿ ಎಲ್ಲ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅಂತ ಬೇರೆ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ನಾವು ಇವಾಗ ಸಿಮ್ಮಲ್ಲಿ ಚೆನ್ನಾಗಿ ಒಂದು 5-6 ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊಬೇಕು. ಎಲ್ಲೂ ಸಿಹಿಯಾಗಿ ಬಿಡಬಾರ್ದು. ಅದಾದಮೇಲೆ ನಾವು ಕೊಬ್ಬರಿನ ಆ್ಯಡ್ ಮಾಡ್ಕೋಬೇಕು. ಕೊಬ್ಬರಿ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಅಷ್ಟೇ ನಾವು ಒಂದು 2 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಅದ್ರ ಜೊತೆಗೆ, ರವೆ ಜೊತೆಗೆ. ಈಗ ರವೆ ಎಲ್ಲ ಚೆನ್ನಾಗಿ ಕೊಬ್ಬರಿ ಜೊತೆ ಮಿಕ್ಸ್ ಮಾಡಿದ್ದಾದಮೇಲೆ ಇನ್ನೂ ಸ್ವಲ್ಪ ತುಪ್ಪನ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವು ಹುರ್ಕೋಬೇಕು. ಚಿರೋಟಿ ರವೆ ಬೇಗ ಸೀದೋಗುತ್ತೆ, ಅದಕ್ಕೆ ನಾವು ಎಲ್ಲ ಐಟಮ್ಸ್ನು ರೆಡಿ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಕೊಂಡು ಆಮೇಲೆ ರವೆ ಉಂಡೆ ಮಾಡೋಕ್ಕೆ ನಾವು ಹೋಗಬೇಕು. ಇಲ್ಲ ಅಂದರೆ ರವೆ ಒಂದು ಮಾಡಿಕೊಂಡು ಇನ್ನೊಂದು ತೊಗೊಂಡು ಬರೋ ಅಷ್ಟೊತ್ತಿಗೆ ರವೆ ಸೀದೋಗ್ಬಿಡುತ್ತೆ. ಅದಕ್ಕೆ ಆ ಥರ ಮಾಡ್ಕೊಂಬಿಡ್ರಿ, ಎಲ್ಲ ರೆಡಿ ಇಟ್ಕೊಂಡು ಮಾಡಿಕೊಡ್ರಿ. ಅದಾದಮೇಲೆ ನಾನು ಏಲಕ್ಕಿ ಕಾಯಿ ಹಾಕ್ಕೊಂಡು ಪುಡಿ ಮಾಡಿರೋಂಥ ಶುಗರ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಹಾಕ್ಕೊತಾ ಇದ್ದೀನಿ. ನಾನು 1/2 ಲೀಟ್ರ್ ಹಾಲು ತೊಗೊಂಡಿದ್ದೆ, ಅದರಲ್ಲಿ 100 ml ಅಷ್ಟು ಹಾಲನ್ನ ನಾನು ಇನ್ನೂ ಮಿಕ್ಸಿದ್ದೀನಿ. ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೇ ಹಾಕ್ಕೊಂಡು ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಸೀದೋಗುತ್ತೆ. ನೀವು ಸ್ವಲ್ಪ ದಪ್ಪ ತಳ ಇರೋವಂಥ ಪ್ಯಾನಲ್ಲೇ ಮಾಡ್ಕೊಳ್ಳಿ. ಇದು ನಾರ್ಮಲ್ ರವೆ ಥರ ಅಲ್ವಲ್ಲ, ನಾರ್ಮಲ್ ರವೆ ಆದರೆ ಅಷ್ಟೊಂದೇನು ಸೀದೋಗಲ್ಲ, ಚಿರೋಟಿ ರವೆ ಬೇಗ ಸೀದೋಗುತ್ತೆ ಅದಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ನ ಇದ್ರ ಮೇಲೆ ಮುಚ್ಚಿ ಒಂದು 10 ನಿಮಿಷ ಅರಳೋಕ್ಕೆ ಬಿಡಬೇಕು ರವೆನ. ಒಂದು 10 ನಿಮಿಷ ಆದಮೇಲೆ ನಾವು ಉಂಡೆ ಕಟ್ಕೋಬೋದು. ಈಗ ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋಣ. ನಾವು ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೇ ಉಂಡೆ ಕಟ್ಕೊಬೇಕು, ಇಲ್ಲ ಅಂದರೆ ಅದು ರವೆ ಉಂಡೆ ನೈಸಾಗಿ ಬರೋಲ್ಲ, ಚೆನ್ನಾಗಿ ಕಾಣಲ್ಲ ಅದು. ನೀವು ಸ್ವಲ್ಪ ಕೈ ಸುಡುತ್ತೆ ಆದ್ರೂ ಬಿಸಿ ಇದ್ದಾಗಲೇ ಉಂಡೆ ಕಟ್ಕೊಳೋಕ್ಕೆ ಟ್ರೈ ಮಾಡಿ ಆದಷ್ಟು. ಮಿಕ್ಸ್ ಎಲ್ಲ ಮಾಡಿದ್ದಾದಮೇಲೆ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿನ ಉಂಡೆನ ಕಟ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ಕೊಂಡಿದ್ದೀನಿ. ಈ 1 kg ರವೆಲಿ ಒಂದು 30-35 ನಾನು ಮಾಡಿರೋ ಸೈಜಲ್ಲಿ ಆಗಿದೆ. ಇನ್ನು ನೀವು ಸ್ವಲ್ಪ ಕಮ್ಮಿ ಸೈಜ್ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮತ್ತು ಸುಲಭವಾಗಿ ರವೆ ಉಂಡೆನ ನೀವು ಮನೆಯಲ್ಲೇ ಮಾಡ್ಕೋಬಹುದು ಅಂತ. ರವೆ ಉಂಡೆ ಕಟ್ಟಿದ ಮೇಲೆ ಇದೇ ಥರ ಬಿಡಿ ಬಿಡಿಯಾಗಿ ಇಡಬೇಕು, ಒಂದ್ರ ಮೇಲೆ ಇಟ್ಟರೆ ಅದು ಪ್ರೆಸ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.